ತಲೆಯಾಗಿರ್ಲಿ. ಹೌದಾ? ಸುಮ್ಮ ನೀನು ಕುದುರೆ ಸತ್ತದ, ಮೂರು ಚಂಜಿಲೆ ನೀ ಗಪ್ಪಾಗಿದ್ದಿ, ಯಾಕೆ ಹೇಳಕತ್ತಿದ? ಹಾ, ಕಮಲಾದೇವಿ ಹೊಟ್ಟಿಲಿ ಅತಿವರ್ತ ಪತಿವರ್ತ ಹೆಣ್ಮಕ್ಳಿಬ್ರು ಹುಟ್ಟ್ಯಾರ ಅಲ್ಲಿ ಹೇಳ್ತಿ. ಪತಿ ವರ್ತ್ಯಾರ ಅಂದಿಲ್ಲ, ಅತಿ ವರ್ತ್ಯಾರ ಅಂದಿಲ್ಲ, ಅತಿ ವೃಥ ಅಂದಿದನ. ಸಂಸ್ಕೃತ ಶಬ್ದ ವೃಥ ಅಂದ್ರ ನೇಮ, ಅವ್ರ ಅರ್ಥದ. ಈಗ ಎಲ್ಲರೂ ಹೇಳ್ತಾರ 33 ಕೋಟಿ ದೇವರು. ಅವ್ರು 33 ಕೋಟಿ ಇಲ್ಲ, ಕೋಟಿ ಇದು ಸಂಸ್ಕೃತದ ಶಬ್ದದ. ಹೊಟ್ಟೆ 33 ದೇವರದಾರ. ಹೌದು ಹೌದು, ಇದು ಪುರಾಣದಾಗ ಲೇಖ ಹೇಳ್ತದ. ಹೌದು ಹಂಗ ವೃಥ ಅಂದ್ರೆ ನೇಮದ. ವೃಥ ಇದು ಸಂಸ್ಕೃತ ಶಬ್ದದ. ಹೌದು, ನಮ್ಮ ಮರಾಠಿ ಶಬ್ದದೊಳಗೆ ನೇಮದ. ಶಿವಾಜಿ ಮಹಾರಾಜ ಹುಟ್ಟಿ ಬಂದ ಜಿಜಾಮಾತನ ಹೊಟ್ಟಿಲೆ. ಹೌದಾ? ಸಣ್ಣ ಕೂಸು ಶಿವಾಜಿ ಮಹಾರಾಜ್ ಹುಟ್ಟಿ ಬಂದ. ಶಿವಾಜಿ ಮಹಾರಾಜ್ ಹುಟ್ಟಿ ತೊಟ್ಟಿಲದಾಗ ಆಡ್ತಿದ್ದ. ಆ ಸಮಯದಾಗ ಜಿಜಾಮಾತ ತಿರುಗಾಡ್ಕೋತ ವಿಹಾರ ಮಾಡ್ಕೋತ 8 ಸುಮಾರದಾಗ ತೊಟ್ಟಲ ಕೂಸಾಕಿ ಹೋಗಿಳು. ಹೌದು. ಕೂಸ ತಾಯಿಗೆ ಹಾಲು ಕುಡಿಬೇಕಂತೇಳಿ ಶಿವಾಜಿ ಅಳ್ಳಕತ್ತ. ಅಳು ಸಮಯದಾಗ 3 ತಿಂಗಳದ ಮತ್ತೊಬ್ಬಕ್ಕಿ ದಾಸ್ಯದ ಬಣತನಾಗಿತ್ತು. ನಮ್ಮ ಮಾಲಕ್ತಿ ಹೋಗ್ಯಾಳ ಅಂತ ಹೇಳಿ ಶಿವಾಜಿ ಎತ್ತಿ ತನ್ನ ಎದಿಗೆ ಹಚ್ಚಿ ಹಾಲು ಕುಡಿಸ್ತಿದಳು. ಅಟ್ಟರ ಒಳಗೆ ಜಿಜಾಬಾಯಿ ಇದ್ರಿಗೆ ಬಂದಳು. ಅವಾಗ ಏನಾಯ್ತ್ರಿಪ್ಪ? ಜಿಜಾಬಾಯಿ ಬಂದು ತೊಟ್ಟಿಲದಾಗಿನ ಶಿವಾಜಿದ ಕಾಲ ಮ್ಯಾಗ ಹಿಡಿದು ತೆಳಗ ಮಾಡಿ ಬೆನ್ನಾಗ ಗುದ್ದಿ ಗುದ್ದಿ ಕುಡದಂತ ಹಾಲೆಲ್ಲ ಹೊಳ್ಳಿ ಕೆಡವ್ಯಾಳ. ಹೌದು, ಹೊಳ್ಳಿ ಕಡಿವ್ಯಾಳ. ಹೇಳಾಕಿ, ಜಗತ್ತದ ಒಳಗಿನ ಇರ್ತಕ್ಕಂಥ ಯಾರ್ದರೆ ನಿನ್ನ ಹಾಲು ಕುಡುದಂದ್ರ ನಿನ್ನ ಮಕ್ಕಳಂಗ ಮಾನವ ಮನುಷ್ಯ ಅದ. ನಂದೊಂದು ನೇಮ ಅದ, ಇದು ಮಹಾರಾಷ್ಟ್ರ ಸ್ವತಂತ್ರ ಮಾಡಬೇಕು. ಈ ಎಲ್ಲರ ಎಷ್ಟು ಅನ್ಯಾಯ ನಡೆದದ. ಎಲ್ಲ ಮಕ್ಕಳ ಮ್ಯಾಗ ಅನ್ಯಾಯ ನಡೆದದ, ಗಂಡು ಮಕ್ಕಳ ಮ್ಯಾಗ ನಡೆದದ. ಇದು ಎಲ್ಲ ಅನ್ಯಾಯ ಹೊಡೆದು ಓಡಿಸುವಂತ ವೀರ ಸೂರ ಮಗ ತಯಾರು ಮಾಡವಿದ್ದ ಹೇಳಿಕಿಸಿದ. ಅವಾಗ ಜಿಜಾಬಾಯಿ ವ್ರತ ಮಾಡ್ಯಾಳ. ಹೌದು ಹೌದು. ಅವಾಗ ಶಿವಾಜಿ ಮಹಾರಾಜ ಹುಟ್ಟಿ ಬಂದಾನ. ಹುಟ್ಟದ ಮಗ ಎಷ್ಟೋ ಮಂದಿ ಅದರ್ತಿರು. ವಯ್ಯಾದ 12 ವರ್ಷ ಇತ್ತು ಶಿವಾಜಿ ಮಹಾರಾಜಂದು. ಒಂದೊಂದು ಮಂದಿಗೆ ಕಟ್ಲಾಕತ್ಯಾನ. ಹೌದು ಹೌದು. ಸಹ್ಯಾದ್ರಿ ಒಳಗ ಮುರಾರ್ಜಿ ದೇಸಾಯಿ ಅಂದ ಒಬ್ಬ ಸೂರ್ ಪಂಡಿತ್ ಇದ್ದ. ಅವಂದು ಎಷ್ಟು ಏರಿಯಾ ಐತಿ ನೋಡ್ರಿ. ಮುರಾರ್ಜಿ ದೇಶಪಾಂಡೆ ಅಂತ ಹೇಳಿ ಮುರಾರ್ಜಿ ದೇಶಪಾಂಡೆ ಅಂತಯಾಕ ಯಾರೂ ಹೋಗ್ತಿತ್ತಿಲ್ಲ. ಅವನ ಎಲ್ಲಿ ತನ ಸೀಮೆದ ಅದ್ರ ಒಳಗ ನಾಯಿ ನರಿಸುದ ಕೇಳಾರ್ದೆ ಹೋಗ್ತಿತ್ತಿಲ್ಲ. ಅಟ್ಟು ದರ್ಪಿತ್ತು ಅವಂದು. ಮುರಾರ್ಜಿದಿತ್ತು. ಶಿವಾಜಿ ಮಹಾರಾಜಗೆ ಗೊತ್ತಾಯ್ತು. ಶಿವಾಜಿ ಮಹಾರಾಜ 12 ವರ್ಷದ ವಯ ಕುದುರೆ ಮ್ಯಾಗ ಕುತ್ತು 8 ಸುಮಾರು ಕುದುರೆ ಬಿಟ್ಟ. ನೆಟ್ಗ ಹೋದ. ಎಲ್ಲಿ? ಮುರಾರ್ಜಿ ಕಾಕಾನಂತ್ಯಾಕ. ಮುರಾರ್ಜಿ ಕಾಕ ದೂರಿಂದ ನೋಡ್ತಿದ್ದ. ಅಲ್ಲಪ್ಪ ಯಾವ ಬರ್ಲಕತ್ತಾನ ಗಣಸ ನನಗೆ ಹೇಳಾರ್ದೆ ನಮ್ಮ ಏರಿಯಾದಾಗ ಅಂತ ಹೇಳ್ದ. ಶಿವಾಜಿ ಮಹಾರಾಜ ಇದರಿಂದ ಬರ್ತಿದ್ದ. ಅವನಿಗೆ ನೆದರಾಗಲಿಲ್ಲ. ಆ ಹೇಳ್ಯಾಗ ಮುರಾರ್ಜಿ ದೇಶಪಾಂಡೆ ಹೇಳ್ದ, ಏ ಶಿವ ಯಾವನಿ? ಅವಂದ, ಕಾಕ ನಾ ಸ್ವರಾಜ್ಯ ಮಾಡ್ಬೇಕಂತ ಹೇಳಿ ನಾ ವ್ರತ ಮಾಡೀನಿ. ನಿನ್ನಂತವ್ರು ನನ್ನ ಹಿಂದೆ ಬೇಕು. ಅವಾಗ ಹೇಳ್ದ ಮುರಾರ್ಜಿ ದೇಶಪಾಂಡೆ. ಏನ್ ಹೇಳ್ತಾರಪ್ಪ? 40 ವರ್ಷದ ವಯದಾಗ ನನ್ನ ಇದ್ರ ನಿತ್ತ ಮಾತಾಡೋ ಶಕ್ತಿ ಆಗಿಲ್ಲ. ನೀ ಇವತ್ತು ನನ್ನ ತನ ಬಂದಿದೆ ಅಂದ್ರೆ ನೀ ದೇವರ ಅವತಾರ ಇದ್ದಿ. ಜಗತ್ತದೊಳಗೆ ನಿನ್ನ ಕೀರ್ತಿ ಉಳಿತದ. ಮಹಾರಾಷ್ಟ್ರ ನಿನ್ನ ಕೈಲಿ ಸ್ವತಂತ್ರ ಆಗ್ತದ. ನಿನಗೆ ಯಾನು ಬೇಕು ಬೇಡ, ಈ ಪ್ರಾಣ ನಿನ್ನ ಸರಿಯಾಗಿ ಕೊಡ್ತೀನಿ ಅಂತ ಹೇಳ್ಯಾನ. ಶಿವಾಜಿ ಮಹಾರಾಜನ ಅಂತ್ಯಾಕ ತಾನಾಜಿ ಮಾಲುಸೇರಿ ಆಗ್ಯಾರ, ಸಂತಾಜಿ ಧನಾಜಿ ಗೋರ್ಪಡೆ ಆಗ್ಯಾರ. ಎಷ್ಟೋ ಮಂದಿ ಸೂರ ಪಂಡಿತರಾಗಿ ಹೋಗ್ಯಾರ. ಅವನ ವ್ರತ ಇತ್ತ, ನೇಮಿತ್ತ. ಇದೊಂದು ಮಹಾರಾಷ್ಟ್ರ ನಾವು ಸ್ವತಂತ್ರ ಮಾಡ್ಬೇಕಂತ ಹೇಳಿ. ವ್ರತ ಅಂದ್ರೆ ನೇಮದ್ರಿ. ಸತ್ಯಪೂರ್ಣವ್ರ ನೀವು ಏನು ಸೌಮ್ಯನ ನಾವೊಂದು ಹಾಡು ತಂದು ಕಟ್ಟೀನಿ. ನಿಮ್ಮ ಪತಿ ವರ್ತದವ್ರು ಎಲ್ಲಿ ಮೋಕ್ಷಕ್ಕೆ ಹೋಗ್ಯಾರ, ನಿಮ್ಗೆ ಹೇಳಕ್ ಬರ್ಲಾಗ್ಯದ. ನಾ ಏನು ಮಾಡ್ಬೇಕಪ್ಪ? ನಿನಗೆ ಕುಣ್ಯಾಕ ಬರ್ಲಾಗ್ಯದ. ನಾನು ನಂಗಳು ಡೊಂಕ್ ಅಂತ ಹೇಳ್ತೀನಿ. ನಿನ್ನ ಮುಂದೆ ಏನು ಹೇಳೋದೈತಿ? ಹಂಗೆ ಮಾಡ್ಲಾಕ್ ಹೋಗ್ಬೇಡ, ತಿಳಿದವಿದ್ದಿ ನೀನು. ನಾ ಮುತ್ತಣ್ಣ ಒಂದು ಮಾತ ಅನ್ನ ಅವನ್ ಹಿಡ್ದಿ. ನೀ ಹೇಳ್ದಲ್ಲ ಇವಾಗ ಪ್ರಜರ ಒಂದು ಮಾತು ಹೇಳಿದ್ರು ಸತ್ಯಪ್ಪ ಮಾಸ್ತರ್ ಎಲ್ಲಾರು ಕೇಳಿರಿ. ಏನ್ ಹೇಳಿದ್ರು ಮಾತಾ? ಶಾಂಡಿಲ್ಯನ ಕತೆ ಹೇಳಿದ್ರು ಅವರು. ಶಾಂಡಿಲ್ಯ. ಅನಲಾದೇವತ್ತ ನಿಮ್ ಕಡೆ ತರ, ಶಾಂಡಿಲ್ಯ ಅಂತ ನಮ್ ಕಡೆ ತರ. ಇಷ್ಟೇ ಫರಕ್ ಅದ. ಮರಾಠಿ ಒಳಗೆ ಅದು ಅದ. ಆಕಿ ಹೋಗಿ ಋಷಿ ಮುನಿಗಳಿಗೆ ಕೇಳಿದ್ರು. ಋಷಿ ಮುನಿಗಳು ಆಶೀರ್ವಾದ ಮಾಡಿದ್ರು. ಅಜ್ಞಾತ ಹಣಮಪ್ಪನ ಗುಡಿಯಾಗ ಯಾವ ಬರ್ತಾನ ಅವನಿಗೆ ಹೂವಿನ ಹಾರ ಹಾಕಿ ಲಗ್ನ ಮಾಡ್ಕೋ ಅಂತ ಹೇಳಿದ್ರು. ನಿಮ್ಮ ತಲೆಯಲ್ಲಿ ಎಲ್ಲಿಟ್ಟಿರಿ ಅತ್ತ. ಆಕಿ ಅನಲಾದೇವಿ ಅನುಸಯನ ಶಿಶುಮಗಳದಾಳ. ಕನ್ನಡ ಮರಾಠಿ ಒಳಗೆ ಒಂದೇ ಸುದ್ದಿ ಅದ. ಯಾವ ಸಮಯದಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಮಾತಾ
ಅವ್ರಿಗೆ ಬಂದ ನಾರದ ಕಿವಿ ತುಂಬದ ಹೌದ್ ಜಗತ್ತದೊಳಗೆ ಹೆಚ್ಚಿನ ಪತಿವರ್ತಿ ಅನುಸೂಯ ದೇವಿ ಅದಳ ಅಂತ ಹೇಳಿ ಹೌದ್ ಅವಾಗ ನಾರದನ ಮಾತು ಕೇಳಿ 3 ಮಂದಿ ಅವ್ರು ಸಿಟ್ಟಿಗೆ ಬಂದು ಗಂಡದಾರಿಗೆ ಪಣ ಹಾಕಿದ್ರು. ಏನತ್ತ ಆಕಿನ ಮಾನಭಂಗ ನೀವು ಮಾಡಿ ಬರಬೇಕಂತ ಹೇಳಿ ಹೌದ್ ಆ ಎಳೆಗ ಇವರು 3 ಮಂದಿ ಜಂಗಮ ರೂಪ ಧಾರಣ ಮಾಡಿಕೊಂಡು ಅನುಸೂಯನ ಮನೆಗೆ ಭಿಕ್ಷಕ್ ಹೋದ್ರು. ಹೌದು ಹೌದು ಆಳಾಗ ಮರದಾಗ ಜೋಳ ತಗೊಂಡು ಬಂದಳು ಅನುಸೂಯ. ಇಂಥ ಭಿಕ್ಷಾ ಬೇಡ, ನಮಗೆ ದಿಗಂಬರಾಗಿ ಭಿಕ್ಷಾನ ನಮ್ಮ ಹೊಟ್ಟಿಗೆ ಅನ್ನಬೇಕಾಗ್ಯದ. ಹೌದು ನೀವು ಸಾದಾ ಇಲ್ಲ ಅಂತ ಹೇಳಿ ಅತ್ರಿ ಋಷಿ ಪೂಜಾ ಕೂತಿರು ಪತಿಪಾದ ತೊಳೆದ 3 ಮಂದಿ ಹೊಡೆದಳು. ಸಣ್ಣ ಕುಸುಗಳಾಗ್ಯಾವ. ಹೌದು ಆ ಎಳೆಗ ಅನಲಾದೇವಿ ಅಲ್ಲೇ ಇದ್ದಳು. ಯವ ಬ್ರಹ್ಮ ವಿಷ್ಣು ಮಹೇಶಗಳಿಗೆ ಸಣ್ಣಕ್ಕೆ ಮಾಡಂತ ಇಂಥ ಶಕ್ತಿ ಅದರಾಗದ. ಎದ್ರಾಗದ ಅವಾಗ ಹೇಳ್ದಳಕ್ಕಿ ಏನ್ ಹೇಳ್ತಾಳ ಪತಿವರ್ತ ಧರ್ಮದಾಗ ಐತಿ ಅಂತ ಹೇಳಿ ಅನಲಾದೇವಿ ಹೇಳ. ಇವ ಹೇಳ್ತಾನ ಋಷಿ ಮುನಿಗಳು ಹೇಳತ್ತ. ಹೌದು ಎಷ್ಟು ಪುಸ್ತಕ ಡಬ್ ಕೆಡಿ ಓದಿದೆ ಯಾನ ಯಾರಿಗೆ ಗೊತ್ತ ಯಾನ್ ಹೇಳುದೇ ಹೋಗೋದು. ಅವ ಬಾಯಿಲಿ ಅಂದಾನ ನನ್ನ ಮಾತು ಹೋತಾವಪ್ಪ ಅಂತ ಹೇಳಿ ಯುದ್ಧ ಬಿದ್ದು ಅವನಿಗೆ ಬೆನ್ ಹತ್ಯ ನೀವ. ಹೌದು ಹಾ ಇವ್ ಅವನಿಗೆ ಬೆನ್ ಹತ್ತರದ ಜಾಗ ಇಲ್ಲ ಮುತ್ತಣ್ಣ. ನೀನು ಕೇಳಲಿ ಗಪ್ ಕುಂಡ್ರಣ ನೀನು ಅವನ ಮ್ಯಾಲ ಜೀವ ಬಾಳ್ನಿಂದ ಹೌದ್ ಮಾಯಾ ಮಾಡ್ಲಿಕ್ಕೆ ಹೊಂಟಿದ್ದೆ ಅವ್ನು ನಿನಗೆ ಎಬ್ಬೆ ಹೊಡ್ಲಿಕ್ಕೆ ತಾನು ತಿಳಿಯಲಿ. ಹೌದ್ ಹಂಗಿಲ್ಲದು. ಸಮಯ ಬಂದಂಗೆ ಹೋಗಂದ ನಾನು ಕೃಷ್ಣ ಅರ್ಜುನಗ. ಹಾ ಹೆಂಗೆ ಸಮಯ ಬರ್ತದ ಹಂಗೆ ಹೋಗು ಹೌದು ಅರ್ಜುನ, ಹೆಂಗೆ ಸಮಯ ಅದ ಹಂಗೆ ಹೋಗೋ, ಜೀವನದಾಗ ಬೆಳಿತಿ ಅಂತ ಕೇಳದತ್ತ. ಹಂಗೆ ಹೇಳ ನಾವು ಒಂದಿನ ಕೇಳದತ್ತ ಕೃಷ್ಣ. ಏನ್ ಕೇಳ್ತಾನ ಅಲ್ಲೋ ಕೃಷ್ಣ, ಹಾ ನಮ್ಮ ದೈವದಾಗ ಇದ್ದುದ್ದೇ ಆಗೋದಿತ್ತಂದ್ರ ನಮಗೆ 12 ವರ್ಷ ವನವಾಸ ಆಯ್ತು, 18 ದಿನ ಯುದ್ಧ ಮಾಡಿ ಗಾದಿ ಯಾಕೆ ಸಿಗುತ್ತು? ಹೌದು ಯಾಕೆ ಸಿಗುತ್ತು? ಕೃಷ್ಣ ಪರಮಾತ್ಮ ಭಾಳ ಚಲೋ ಹೇಳ್ಯಾನ ಪುಣ್ಯಾತ್ಮರೇ. ಏನ್ ಹೇಳ್ಯಾನ ನೋಡು, ನಿಮ್ಮ ಹಣೆ ಬರದಾಗ ಹಿಂಗೆ ಬರ್ತದ, ಹಿಂಗೆ ಬರ್ದದ. ನೀವು ಇಟ್ಟು ಪ್ರಯತ್ನ ಮಾಡಿನೇ ಗಾದಿ ಸಿಗ್ಬೇಕತ್ತ ನಿಮ್ಮ ಹಣೆ ಬರದಾಗ ಬರ್ತದೋ. ಹೌದು ಇದು ಸಮಯ ನಡೆದದ. ಹೌದು ಹಂಗದ. ಹಂಗೆ ಎಲ್ಲ ನಡೆಯಂಗಿಲ್ಲ. ನಿಮ್ಮ ಮಾತು ಅವ್ರಿಗೆ ತಿಳಿಯಂಗಿಲ್ಲ. ಅವ್ರಿಗೆ ನಾ ಹೇಳ್ತೀನಿ ತವಾನಿ. ಅನಲಾದೇವಿ ಹೆಚ್ಚಿನ ಪತಿವರ್ತ್ಯ ಒಳಗಿನ ಪತಿವರ್ತ್ಯರ ಗುರು ಅದಾಳಕಿ ಅನುಸೂಯ ದೇವಿ. ಹೌದಾ? ನಿನಗೆ ಕೇಳಿನಿ ಬಿಡಿಸ್ಲಕ್ಕೆ ಬಂದಿಲ್ಲ, ಸುಳ್ಳು ಹೇಳ್ದಪ್ಪ. ಯಾ ರಾಮಾಯಣ ಓದಿದಿ? ಮತ್ತು ಚಂದ್ರನ ಅಂತ್ಯಾಕ ಅಭ್ಯಾಸ ಚಂದ್ರ ಕಲಿತಿದ್ದ ಬೃಹಸ್ಪತಿ ಅಂತ್ಯಾಕ ಚಂದ್ರನ ಚೆಲುವಿಕೆ ನೋಡಿ ತಾರಾ ಮತ್ತೆ ಅವನ ಮ್ಯಾಗ ಮನಸ್ಸು ಮಾಡಿ ಕಿಶನ್ ಅವ್ನು ಕೂಡ ಹೋಗಿ ಬೂದನಂತ ಮಗ ಹಡ್ದಾಳ. ಯಾಕೆ ಹೇಳಲಾಗಿದೆ? ಯಾಕೆ ಕೇಳಿದಲ್ಲ ನಿನಗೆ ಆಕಿಂದನ್ನ? ಹೌದು ಅವೆಲ್ಲ ಕುತ್ತಿಗೆಗೆ ಬಂದಾವ ಅಂತ ಹೇಳಿ ಮುತ್ತಣ್ಣಗೆ ಬೈಲಾಕತ್ತಿದಿ. ಹಾ ಹೆಂಗೆ ಹಿರಿ ಕಲಾವಿದರು ಅನ್ನೋದು ನಿಮ್ಗೆ? ಹೌದು ನಾವು ಕೇಳೇವಿ, ಯಾರು ನೇಮ ನಿಷ್ಠೆದಿಂದ ಜೀವದಕ್ಕಿಂತ ಹೆಚ್ಚಿಗೆ ಮಾಡಿ ನೇಮ ಮಾಡ್ತಾರೆ ನೋಡು, ಅವರು ಅತಿವ್ರತಾದವ್ರೆ. ಸೊಲ್ಲಾಪುರದಾಗ ಹುಟ್ಟಿ ಬಂದ ಸೊನ್ನಲಿಗಿ ಒಳಗ ಸಿದ್ದರಾಮೇಶ್ವರ ಸುಗಲದೇವಿ ಮುದ್ದೈ ಹೊಟ್ಟಿಲೆ ಜಲಮೆತ್ತಿ ಬಂದ 14 ವರ್ಷ ಬಾಯಿಲೆ ಮಾತು ಬಂದಿಲ್ಲ. ನವಣಿ ಹೊಲ್ದಾಗ ದನ ಕಾಯ್ತಿದ್ದ ಮಲ್ಲಯ್ಯ ಬಂದ ಗುಡ್ಡದಿಂದ, ಸಿರಿಸೈಲಿಗಿರಿ ಗುಡ್ಡದಿಂದ ಮಲ್ಲಯ್ಯ ಬಂದ. ಸಿದ್ದಾರಾಮ. ಹೌದು ಕೇಳ್ರಿ ಕೇಳ್ರಿ ಒಂದು ಸ್ವಲ್ಪ ಕೇಳ್ರಿ. ಹಂಗೆ ಅದನ್ನು ಆಗ್ಬೇಕು ಇದನ್ನು ಆಗ್ಬೇಕು. ಸಿದ್ದಾರಾಮ ನನಗೆ ಹೊಸವಾಗ್ಯಾವ, ಊಟ ಬೇಕು. ಅವಾಗ ಮನೆಗೆ ಹೋಗಿ ಮೂಕ ಮಗ ತಾಯಿ ತಂದಿಗೆ ಮೊಸರ ಅನ್ನ ತಂದ. ಬರೋದ್ರೊಳಗೆ ಮಲ್ಲಯ್ಯ ಹೋಗಿಬಿಟ್ಟಿದ್ದ. ಹೌದು ಹೌದು ಮಲ್ಲಯ್ಯ ಹೋಗಿಬಿಟ್ಟ. ಕಂಬಿ ಐನೂರನ್ನು ಕೂಡ ಸಿರಿಸೈಲಕ್ಕೆ ಬಂದ ಸಿದ್ದಾರಾಮ. ಹೌದು ಮಲ್ಲಯ್ಯ ತೋರಿಸ್ತೀನಿ ಅಂತ ಹೇಳಿದ್ರು. ಕಂಬಿ ಐನೂರನ್ನು ಕೂಡ ಸಿರಿಸೈಲಕ್ಕೆ ಬಂದ. ಅವ್ರು ತೋರಿಸಿದ್ರು ಗುಡ್ಯಾನ ಮಲ್ಲಯ್ಯ ಇವನೇನ ನನಗೆ ಭೇಟಿ ಅದು ಮಲ್ಲಯ್ಯ ಕಲ್ಲಿನವಿಲ್ಲೋ, ಜೀವಂತ ಮಲ್ಲಯ್ಯ ದೇವ್ರು ಬೇಕಾಗ್ಯದ. ನನ್ನ ನೇಮದ ಮಲ್ಲಯ್ಯಗೆ ಭೇಟಿ ಆಗಬೇಕು, ನನ್ನ ವ್ರತ ಅದ, ಸಿಗುದಿಲ್ಲ ಹೋಗಂದ್ರ ಅವರು. ಹೌದು ಹೌದು ಎಲ್ಲ ಕಡೆ ಮಲ್ಲಯ್ಯ 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 ಅಂತ ತಿರುಗದ. ನೀನೇ ಸಿಗಲಿಲ್ಲ ಅಂದ್ರೆ ಇದು ಧ್ಯೇಯ ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ಕಮ್ರಿ ಕೊಳ್ಳದ ಮ್ಯಾಗಿಂದ ಜಿಗಿದ ಪ್ರತ್ಯಕ್ಷ ಮಲ್ಲಯ್ಯ ಹಿಡ್ದಾನ. ಹೌದು ಹೌದು ಇದು ವ್ರತಾನಿ. ಹಿರಣ್ಯಕಶ್ಯಪ ದೈತ್ಯನ ಹೊಟ್ಟೆಯಲ್ಲೇ ಹುಟ್ಟಿ ಬಂದ ಭಕ್ತ ಪ್ರಹ್ಲಾದ. ಹೌದು ಭಕ್ತ ಪ್ರಹ್ಲಾದ. ಶುಕ್ರಾಚಾರ್ಯನಂತ್ಯಾಕ ವಿದ್ಯಾ ಕಲಿಸ್ಬೇಕಂತ ಹೇಳಿ, ದೈತ್ಯ ಗುಣದ ವಿದ್ಯಾ ಕಲಿಸ್ಬೇಕಂತೇಳಿ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು. ಅವನ ರೋಮ ರೋಮದಾಗ ನಾರಾಯಣ 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 ನುಡಿತಿತ್ತು. ಅಪ್ಪ ತಿರಸ್ಕಾರ ಮಾಡ್ದ. ನನ್ನ ಹೊಟ್ಟಿಲೆ ದೈತ್ಯ ಕುಲದಾಗ ಹುಟ್ಟಿ ನಾರಾಯಣನ ಹೆಸರು ತೋತಾನ ಮಗ. ಇವನಿಗೆ ಕಲ್ಲು ಫಡಿ ಕಟ್ಟಿಕಿಸಿನ ಸಮುದ್ರದಾಗ ಹೋಗಿರಿ ಅಂದ. ಸಮುದ್ರದಾಗ ಹೋಗಿದ್ರ ನಾರಾಯಣ ನಾರಾಯಣ ಅಂದ. ನಾರಾಯಣ ಎತ್ತು ಹಿಡ್ದ. ಮುಂದೆ ತಂದು ಗದಾ 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 ಕುದಂತ ಎಣ್ಣ್ಯಾಗ ಅವನಿಗೆ ಒಗದ. ಅಂದ್ರೂ ನಾರಾಯಣ ಅಂದ. ಅದರಾಗ ಉಳ್ದ. ಬೇಕಾದಂಥ ಪ್ರಯತ್ನ ಮಾಡಿದ್ರೆ ಸಾಯ್ಲಿಲ್ಲ. ನಾರಾಯಣನಂತ ವ್ರತ ಇತ್ತು ಅವನೊಳಗ. ಅದರ ಎಂಥದ್ರಂದು ಉಳ್ದ.
ಎಲ್ಲನೋ ನಾರಾಯಣ ಅಂದ ಅಣುರೇಣು ತೃಣಕಾಷ್ಟದಲ್ಲಿ ತುಂಬ್ಯಾನ. ಹೌದು. ಈ ಕಂಬಿನೊಳಗೆ ಅದಾನಂದ್ರ ಅದಾನಂದ ಜಾಡಸ್ ಕಂಬಿಗೆ ಹೋದ್ರ ಪ್ರತ್ಯಕ್ಷ ನಾರಾಯಣ ನರಸಿಂಹ ಅವತಾರ ತಾಳೆ ಬಂದಾನೋ ಸತ್ಯಸ್ತಾರ. ಏನು ಹೇಳ್ತಿ? ನೋಡ್ಕಕ್ಕ, ನಂದು ಒಲಿ ಅಂದ್ರೆ ಗೋಬರ್ ಗ್ಯಾಸ್ ಇದ್ದಂಗೆ ಅದ. ಅವ ಬೇಕಾದಟ್ಟು ಮಾತಾಡಕ್ರ ಗಪ್ ಕೂತಿದಿ. ನಾನು ಕಿವಿ ಎಲ್ಲರ ಕಡೆ ಇಲ್ಲೇ ಅದಾವು. ಇನ್ನು ನಂದು ಸಂದ ಮುಗ್ಯಾನ, ಮುಂದಿನ ಸಂದಿಗೆ ಮಾತಾಡೋದು ಬಂದನು ಬಿಡ್ತೀನು. ಅವ ಎಟ್ಟು ಕೊಟ್ಟ ನೋಡು ಬಡ್ಡಿ ಸಹಿತ ಕುಡಿಸ್ತಾನ. 4 ರೂಪಾಯಿ ಮಗ ಅಲ್ಲ ಮತ್ತೆ. ಹೌದು. ಹಾಂ, ನೀನು ಈಗ ಹೇಳ್ತಾನ. ನಾ ಮರ್ಜಾನ್ ಹುಳ ಇದ್ದಂಗಿದ್ದ. ನಾವು ಮತ್ತೆ ಕೆಣಕಿದ್ರೆ ಬಿಡುದು ಇಲ್ಲ ಮತ್ತೆ. ಹೌದು. ಹಾಂ, ನಾರಾಯಣದ ಪ್ರತ್ಯಕ್ಷ ಪರಮಾತ್ಮ ಎತ್ತು ಹಿಡ್ದಾನ. ಹೌದು. ಸತ್ಯಪ್ಪ ಮಾಸ್ತರ್, ನಂದೇನು ಅಪೇಕ್ಷೆ ಐತಿಲ್ಲ. ಆ ಅಹಿಲ್ಯ, ತಾರಾಮತಿ, ಮಂದೋದರಿ, ಸಾವಿತ್ರಿ ಇವರಿಗೆ ಹೆಸರಿಡೋದಿತ್ತಿಲ್ಲ. ಅವ್ರ ಹಿಂದಿನ ಸನ್ನಿವೇಶ ನೀ ತಿಳಿದವಿದ್ದಿ. ಯಾನಾರ ತಿಳಿಸಿ ಹೇಳಿ ಅಂತ ಹೇಳಿ ನಿನಗೆ ಕೇಳಿದ. ನಿನ್ನಂತ್ಯಕ್ಕೂ ಕುಂಬಳಕಾಯ್ದಾನ ಬೀಜ ಇದ್ದಂಗೆ ನೀನು ಕಾಲೇನೇ ಇದ್ದಿ. ಏನು ಮಾಡೋ ತಮ್ಮ? ಹೌದು. ಹಾಂ, ही भी तसलाच आहे. याला काय घांटी येत नाही. हो, ಹೌದು ಕಾಕ ಅನ್ನೋದದ. ಆ ಕುತ್ತವ್ರು ಹಾಯಿಂದ ಅಂದ್ರೆ ಮುಗಿತೀವನ್ ಕತ್ತಿ. ಯಾಕಂದ್ರೆ ಗೌಡ್ರ ಮನ್ಯಾಗ ಸಂಗ್ಯಾ ಅನ್ನೋ ಆಳಿತ್ತೊಬ್ಬ. ಸಂಗ್ಯಾ. ಹೌದು. ಅವನು ನಿನ್ನಂತವನೇ ಇದ್ದ. ನನ್ನಂತವ್ರಿ. ಗೌಡ್ರು ಯಾನ್ ಹೇಳಿದ್ರೆ ಬರೀ ಹೂ ನಾವು. ಆಹಾ. 7 ಗೌಡಕ್ಕೆ ಮಾಡ್ತಿದ್ದ. ಗೌಡ ಒಂದಿನ ಚೌಡ್ಯಾಗ ಕೂತಾನ. ಹೌದಾ. ಗೌಡ್ತಿ ಒಲೆ ಮ್ಯಾಗ ನುಚ್ಚು ಕುದಿಸ್ಯಾಳ. ಉಪ್ಪೇ ಇಲ್ಲ. ಹೌದು. ಉಪ್ಪಿಲ್ಲ. ಗೌಡ ಸಂಗ್ಯಾ ಹೇಳಿದಳು ಗೌಡ್ತಿ, ಸಂಗ್ಯಾ ಗೌಡ ಎಲ್ಲನೋ ಒಣಗಿ ಉಪ್ಪೇ ಇಲ್ಲ, ಹೋಗು ಇಸ್ಕೊಂಬ. ಅವ 7 ನ್ಯಾಯ ಹೇಳಕತ್ತೇನ. ಹೋದ. ಓ ಗೌಡ್ರ ಅಂದವ. ಯಾಕೋ ಸಂಗ್ಯಾ ಇಲ್ಲಿ ಕೂತಿರಿ, ಮನ್ಯಾಗ ಉಪ್ಪೇ ಇಲ್ಲ ಅಂದವ. ಹೌದು. ಗೌಡು ಹೆಂಗಾಗಿರ್ಬೇಕ್ರಿ? ಎದ್ದು ಬಂದು ಗೌಡಂದ ಇಟ್ಟು ಮಂದ್ಯಾಗ ಅಬ್ರು ಕಳಿತಿ ಮಗನ ಹೇಳಿ ಚಪಾಳಗಡ್ಡೆ ಕೊಟ್ಟ. ಅವ್ನು ಹೆಂಗೆ ಹೇಳ್ಬೇಕ್ರಿ ಅಂದವ. ಹಗರ್ ಹೇಳ್ಬೇಕು ಮಗನ ಅಂದವ. ಹೌದು. ಬಾಜೂಕ್ ಕರೆದು ಕಿವ್ಯಾಗ ಅಟ್ಟೆ ಹೇಳ್ಬೇಕು ಮಗನ ಅಂದ. ಇದು ಅಟ್ಟೆ ತಲೆ ಉಳಿತು ನೋಡ್ರಿ ಹಳದವ್ರ ಗತ್ಲೆ ಅವ್ರಿಗೆ. ಹೌದು. ಮನೆಗೆ ಬಂದ. ಮುಂದೊಂದು 12 ವರ್ಷ ಗೌಡಗೆ ಮಕ್ಕಳಿತ್ತಲ್ಲ, ಗಂಡಸ ಮಗ ಹುಟ್ಟದ. ಗೌಡ್ತಿ ಕರೆದಳು ಗೌಡಗ, ಸಂಗ್ಯಾ ಮಗ ಹುಟ್ಟ್ಯಾನತ್ ಗೌಡಗ್ ಸುದ್ದಿ ಮುಟ್ಸು. ಆಯ್ತ್ರಿ ಗೌಡ್ತಿ. ಬ್ಯಾಡ್ರಿ ಗೌಡ್ತಿ, ಜರ ಗಪ್ಕೊಂಡ್ರಿ ನಾನು ಹೇಳ್ತೀನಿ ನನ್ನ ಪದ್ಧತಿಲಿ ಅಂದವ. ಅವ್ರು ಹೋದ. ದೂರ್ ನಿತ್ತ. ಗೌಡ್ರ ಈ ಕಡೆ ಬರ್ರಿ. ಯಾಕೋ ಸಂಗ್ಯಾ ಗೌಡ್ತಿ ಬಾಣ್ತಾನಾಗ್ಯದ್ರಿ, ಗಂಡಸ ಮಗ ಹುಟ್ಟ್ಯಾನ. ಕಿವ್ಯಾಗ ಹೇಳ್ದ ಮಾತಾ. ಹುತ್ತು ಸುಳಿ ಮಗನ ಎಂಥ ಚಲೋ ಸುದ್ದಿ ಅದ. ಒಂದು ಪೇಡ್ಯಾದ ಬುಟ್ಟಿ ತೊಗೊಂಡು ಪೇಡೆ ಊರೆಲ್ಲ ಹಂಚಿ ಬಂದು ನನಗೆ ಹೇಳೋದು ಬಿಟ್ಟು ಕಿವ್ಯಾಗ ಹೇಳ್ತೀನಿ ಮತ್ತೊಂದು ಕೊಟ್ಟೆ ಅದಕ್ಕೆ. ಹೌದು. ಸಂಗ್ಯಾ ಅಂದ ಇವ ಅವ್ರು ಹೇಳಿದ್ರು ಹೊಡಿತಾನೆ, ಮಗ ಜಗ್ಗಿರಿ ಹೇಳಿದ್ರು ಹೊಡಿತಾನೆ ಅಂತಂದ. ಮುಂದೆ ಅದು ಪೇಡ್ಯಾದ ಬುಟ್ಟಿ ತಲೆಯಾಗ ಉಳಿತು ನೋಡ್ರಿ ಅದಕ್ಕೆ. ಮುಂದೆ 6 ತಿಂಗಳು ಹೋಯ್ತು. ಗೌಡ್ರು ಮುದುಕಿನಿ ಸತ್ತಳು. ಹೌದು. ಗೌಡ್ ಚೌಡ್ಯಾಗಿದ್ದ. ಸಂಗ್ಯಾ ಅಂದ ಮನೆ ಹೇಳ ನನಗೆ ಪೇಡೆ ತೊಗೊಂಡು ಬಾ ಅಂತ ಹೇಳಿ ಮಗ ಹೋಗಿ ಕಿಶಿಂದ ಬೇಕರಿ ಒಂದು ಬುಟ್ಟಿ ಪೇಡೆ ತೊಗೊಂಡು ಊರೆಲ್ಲ ಹಂಚಿ ಗೌಡ್ರಿಗೆ ಹೋಗುತ್ತಾನ. ಹೋದ. ಗೌಡ್ರ ಹೌದು ಯಾನಾಗೆ ಸಂಗ್ಯಾ ಸೋಮ್ ಪೇಡೆ ತೋರಿ ನೀವು ಅಂದವ. ಪೇಡೆ ತಿನ್ರಿ ಮೊದಲ. ಗೌಡ್ರು ಬಾಯಾಗ ಪೇಡೆ ಹಾಕಿ ನಿಮ್ಮ ಮೌ ಒಂದು ಜಿಗದಳು ಅಂದವ. ಹೌದು. ಗೌಡಂದ ಹುತ್ತು ಸುಳಿ ಮಗ ನಮ್ಮ ಮೌ ಸತ್ತಳೆ ಪೇಡೆ ಹಂಚಿದಿ ಕತ್ತಿ ಅಂತೇಳಿ ಮತ್ತೊಂದು ಕೊಟ್ಟೆ. ಇವಂದ ಯಾನ್ ಮಾಡಿದ್ರು ಹೊಡಿತಾನಲ್ಲೋ ಮಗ ಅಂದೇವ. ಹೌದು. ಯಾನ್ ಹೇಳಿದ್ರು ಹೊಡಿತಾನೆ ಇಲ್ಲ ಅಂತ ಹೇಳ್ದ. ಮುಂದಂದ ಸೌಕಾಸ್ ಹೇಳಬೇಕು ಮಗನ ಮಂದಿಲ್ಲ ಅದ ಹಿಂಗ್ಯಾಕೆ ಮಾಡಿದೆವು ತಂದ. ಹೌದು. ಮುಂದೊಂದು 2 ತಿಂಗಳಾಯ್ತು. ಗೌಡ್ರು ಗುಡಿಸಲಿಕ್ಕೆ ಬೆಂಕಿ ಹತ್ತು. ಹೌದು. ಮುಂಜಾನೆ 10ಕ್ಕೆ ಹತ್ತು. ಗೌಡ್ರು ತಿಳನ ಸೌಕಾಸ್ ಹೇಳ್ಬೇಕಂದ್ರೆ 4 ತನ ಹೊರಗೆ ನಿತ್ತ ಮಗ ಇವ. ಹೊರಗೆ ನಿತ್ತ. 4ಕ್ಕೆ ಗೌಡ್ರ ಯಾಕೋ ಹೊರಗೆ ನಿತ್ತಿ ತಮ್ಮ ಗುಡಿಸಲಿಕ್ಕೆ ಬೆಂಕಿ ಹತ್ತಿದ್ರಿ ಗೌಡ್ರ ಅಂದವ. ಹೌದು. ಮಗನ 10ಕ್ಕೆ ಬಂದಿದ್ದು ಇಲ್ಲಿ ತನ ನಿಂತಿದ್ದಿ ಎಂದವ. ಮತ್ತು ಬಿಟ್ಟೆ. ಇವು ಸಂಜ್ಞಾನ ಗುಣದ ಅವ್ರಿಗೆ ಗಿರಿಕಿ. ಹೌದು. ಏನು ಮಾಡೋದದ? ಎಷ್ಟು ಹೇಳಿದ್ರು ನಡೆಯಲ್ಲ. ಇವರಲ್ಲಿ ತಪ್ಪು ಕಲ್ಪನೆ ಸೇರಿದ. ಜಗತ್ತದೊಳಗೆ 2 ಕಾಡ್ಲಕತ್ತಾವ ಮನುಷ್ಯರಿಗೆ. ಒಂದು ನೀತಿ ಕತೆ ಹೇಳ್ತ ಸಣ್ಣದ ಕೇಳ್ರಿ. ಹೌದು. 2 ಕಾಡ್ಲಕತ್ತಾವ. ಏನು ಕಾಡ್ಲತ್ತಾವ? ಇಂಥದೊಂದು ನಮ್ದು ಧಾಮಣ ಅಂತ ಊರೈತಿ. ಹೌದು. ಊರಿನ ಒಳಗೊಂದು ಸರ್ಕಾರಿ ಬಾಯಿ ಅದ. ಹೌದು. ಬಾಯಿ ಎಲ್ಲ ಮಂದಿ ಅದೇ ಬಾಯಿದ ನೀರು ಕುಡ್ಲಿಕ್ಕತ್ಯಾರ. ಹೌದು. ಏಕ ಕಾಲಕ್ಕೆ ಬ್ಯಾಸಿಗೆದಿಂದಾಗ ಬಾಯಾನ ನೀರ ನಾರ್ಲಕ್ಕೆ ಶುರು ಆಗ್ಯಾವ. ಹೌದು. ನೀತಿ ಕತ್ತಿ ಅದು ಕೇಳ್ಕೋರಿ. ಅದು ಎಡ್ಡೆ ಬಿಟ್ಟೇವು ಅಂದ್ರೆ ನಾವು ಎಲ್ಲರೂ ದೇವ್ರಿ ಆಗ್ತೇವೆ. ಹೌದು. ನಾರ್ಲಕತ್ತೇವ. ನಮ್ದು ಹಿರಿಯರ ಕಮಿಟಿಯವ್ರು ಅಂತಾರಂದ್ರು ಏನೋ ನಮ್ಮ ಊರಾಗ ನೀರೆಲ್ಲ ಕಾಡ್ಲಕತ್ತೇವ ಹ್ಯಾಂಗೆ ಮಾಡೋದು ಅಂತ ಹೇಳಿ ಸ್ವಾಮಿ ಕಡೆ ಪಂಚಾಂಗ ಕೇಳಕ್ಕೆ ಹೋಗ್ಯಾರ. ಹೌದು. ಸ್ವಾಮಿ ಪಂಚಾಂಗ ತೆಗ್ದ. ಏನ್ರಿ ಗೌಡ್ರ ಬಾಯಿ ಮಾಡ್ದಾರ ಹಿಡಿದು ನಮ್ಮ ಸ್ವಾಮಿಗಳಿಗೆ ನೀವು ಊಟ ಹಾಕಿಲ್ಲ. ಒಂದು 11 ಮಂದಿ ಸ್ವಾಮಿಗಳಿಗೆ ಊಟ ಹಾಕ್ರಿ, ನಿಮ್ಮ ಮಹಾದೇವಾಗ ಅಭಿಷೇಕ ಮಾಡ್ರಿ, ನೀರು ಸ್ವಚ್ಛ ಆಗ್ತಾವ ಅಂತ ಸ್ವಾಮಿ ಹೇಳ್ದ.
ಗೌಡ್ರು ಅಂದ್ರು ಒಂದು 11 ಮಂದಿ ಊಟ ಹಾಕುದದ. ಹಾ, ಹಾ. ಎಷ್ಟೋ ಜಾತ್ರೆ ಮಾಡ್ತೇವೆ ಹಾಕ್ರಿ ತಂದ ಹೌದು 11 ಮಂದಿ ಊಟ ಹಾಕಿದ್ರು ಎಲ್ಲ ಮಾಡಿದ್ರು ನೀರು ನಾರ್ಲಿಕ್ಕೆ ಎತ್ತದು ಮತ್ತೆ. ಹಾ ಮತ್ತ ನಾರಾಗತ್ತು. ಅವ್ರಂದ್ರು ಸ್ವಾಮಿ ಹಿಂಗೆ ಹೇಳೋನು ಇದು ನಾರ್ಲಕತ್ತೆ ಅದತ್ತೆ ಅಂತಂದು ಹೇಳ್ದ. ಇನ್ನು ಎಲ್ಲಿ ಹೋಗುನು? ಇನ್ನು ಏನಿಲ್ಲ ಮುಸುಲ್ರ ಮಸೂತಿಗೆ ಹೋಗುನು, ಮುಲ್ಲಾವು ಭಾಳ ಚಲೋ ಹೇಳ್ತಾನಂದ್ರು ಅವ್ರು. ಹೌದು ಮುಸುಲ್ರ ಮಸೂತಿಗೆ ಹೋಯ್ತು. ಅವನು ಅಂದ ಇವ್ ನಿಂಗೈತ್ರಿ ಗಿರೇಕಿ ಹೀಗೆ ಭಾಳ ಸಿಕ್ಕದ ನಾವು ತಾಬ್ಯಾದಾಗ. ಹೌದು ಸಿಟ್ಟಿಗೆ ಬಂದಿರಪ್ಪ ಇಸ್ಲಾಮದವ್ರು ಯಾರು ಇದ್ರ ಕತಿ ಅದಿದು ಹೌದು ಇಲ್ಲ ಹೇಳುದು ಕರ್ತವ್ಯ ಅದ. ಇನ್ನೊಬ್ರು ಜಾತಾತೀತ ಮಾತಾಡೋದು ನಮ್ಮ ಧರ್ಮ ಅಲ್ಲ. ಇದ್ರೂ ನಾವು ಅನ್ನೋದಿಲ್ಲ. ಮುಂದೆ ಯೂಟ್ಯೂಬ್ದಾಗ ಅದಾನ ಅವನು ಬಂದು ಮಸೂತ್ಯಾಗ ಕೂತು ಹಿಂಗೆ ಮಾಡಿ ಯಾನ್ರಿ ಗೌಡ್ರ ಹಾ ನೀವು ನಿಮ್ದು ಯಾವ್ರದೇ ಮಾಡಿರಿ ನಮ್ದು ಯಾವ್ರಿಗೆ ಕುರ್ಬಾನಿನೇ ಹಾಕಿಲ್ಲ ಅಂದವ. ಹೌದು ಯಾನ್ ಮಾಡ್ಬೇಕಾಗ್ತದ? ಒಂದು ದೊಡ್ಡ ಹೋತ್ ಕೊಯ್ದು ಒಂದು 51 ಮಂದಿ ಉಣಿಸ್ಬೇಕಾಗ್ತದ. ಹೌದು ಹೋತ್ ಕೊಯ್ದು ಉಳಿಸ್ಬೇಕಾಗ್ತದ. ಗೌಡಂದ ಯಾಕೆ ಇರೋದು ಅಂತ ಹೇಳಿ ಒಂದು ಹೋತಾ ಕೊಯ್ದು ಒಂದು 51 ಮಂದಿ ಉಣಿಸ್ತಾನ. ಎಲ್ಲಿ ನೀರು ಸ್ವಚ್ಛ ಆತಾವ್ರಿ? ನೀರು ನಾರ್ಲಾಕೆ ಆತ್ಯಾವ. ಹೌದು ಮುಂದೆ ಮ್ಯಾಗಿನ ಮಡ್ಯಾಗ ಎಲ್ಲಮ್ಮನ ಜೋಗ್ತಿ ಹೋಗ್ಬೇಕಿದಳು. ಗುಡಿಸಲ್ದಾಗ ಕೊಡ ಎತ್ತುದು ಇಳಿಸೋದು ಆಕೆ ಒಂದು ಯಾವ್ರು ಹೇಳ್ತಳು. ಹೌದು ಎಲ್ಲಮ್ಮ ಜೋಗ್ತಿಗಾರ ಕೇಳುನು ಅಂದ್ರು. ಹಾ ಹಾ ಆಕೆ ಕೇಳೋಣ. ಆಕೆ ಅಂದಳು ಯಾನ್ರಿ ನಿಮ್ದೇ ನೋಡ್ತೀರಿ ನಾನು ಗುಡಿಸಲಕ್ಕೆ ನೋಡಿಲ್ಲ ಅಂದಳಕಿ. ಹೌದು ಯಾನ್ ನೋಡುನು ಅಂದಳಕಿ. 101 ಮಂದಿ ಮುತ್ತೈದರಿಗೆ ಉಣಿಸಿ ಒಂದು ಎಲ್ಲರಿಗೂ ಒಂದು 1000 ಇರ್ಕಲ್ ಸೀರೆ ಉಡಿಸ್ರಿ ಅಂತ ಹೇಳಿಬಿಟ್ಟಳಕಿ. ಹೌದು ಚಲೋ ಇತ್ತು. ಇವ್ರಂದ್ರು ಎಲ್ಲರಿಗೆ ಮಾಡಿದೆವು. ಆಕೆಂದು 100 ಮಂದಿ ಸೀರೆ ಉಡಿಸೋನು ಒಂದು 10,000 ಹೋಗಲ್ಲ. ಯಾಕಂದ್ರೆ ಉಡಿಸಿದ್ರು ನೀರು ಮಾತು ನಾರ್ಲಾಕತ್ತು. ಹೌದು ಈ ಪಟ್ಕಾದಂತ ಮುದುಕ ಬಂದ ಎಲ್ಲ ಕಮಿಟಿಯವ್ರು ಕೂತಿರು. ಹಾ ಯಾಕ್ರಿ ಹಿಂಗ್ಯಾಕೆ ಕೂತೀರಿ? ಹೌದು ಯಾನಪ್ಪ ಎಲ್ಲ ಮಾಡಿದೆವು ಬಾಯಾಂದ ನೀರೇ ನಾರ್ಲಕತ್ಯಾವ. ಹೌದು ನಾರ್ಲಕತ್ತಾವು. ಎಲ್ಲದ ಬಾಯಿ? ಹಾ ಇಲ್ಲೇ ಅದ. ನನಗೆ ತೋರಿಸ್ತೀರಿ ಅನ್ನು. ಹೌದು ಇಂಥ ಹುಡುಗನ ಕೊಟ್ಟು ಕಳಿಸಿದ್ರು. ಹೋಗಿ ಮುದುಕ ಬಾಯಾಗ ಹಣಿಕೆ ಹಾಕಿ ನೋಡ್ದ. ಬಾಯಾಗ ಓದ್ತಾರ ಮಗಲು ಗಾಡಿ ಸಂಧ್ಯಾಗಿ ಹಿಡ್ದ. ನಮ್ಮ ಕಪ್ಪಿಗಳು ಹೋಗ್ಬಿಟ್ಟು ಅಮಾರಾಗ್ಯಾವ. ಯಾನೂ ಆಗಿಲ್ಲ ನೀರಿಗೆ. ಹೌದು ಅವು ಕಪ್ಪಿನೇ ನಾರ್ಲಕತ್ಯಾವ. ಹೌದು 2 ಕಪ್ಪಿ ಸತ್ತಿ ಬಿದ್ದಾವ ನಾರ್ಲಕತ್ಯಾವ. ಆ ಕಪ್ 2 ತೆಗೆದು ಕೊಟ್ರೆ ನೀರು ಬಳಸ್ರಿ ನಾಳೆ ನೋಡುದು ಚಲೋ ಬರ್ತಾವ ನೀರು ಅಂತ ಹೇಳ್ದ. ನಡೀತು. ಇದು ದೃಷ್ಟಾಂತದ. ಸಿದ್ಧಾಂತ ಇದರಿಂದ ಬೇರೆ ಅದ. ಹೆಂಗದ? ಮನುಷ್ಯನಲ್ಲಿ ನಾ ಶಾಣ್ಯ ಹೌದು ನಂದೇ ಖರೆ ಅನ್ನೋದು ಅತಾವ ನೋಡ್ರಿ ಮಂದಿ. ಹೌದು ಇವ್ 2 ಕಪ್ಪಿ ಎಲ್ಲಿ ತನ ಹೋಗುದಿಲ್ಲ. ಇದು ನರುದೇ ನಮ್ದೆಲ್ಲ. ಹೌದು ಜೀವನ ಹಿಂಗದ. ನಾ ಮತ್ತ ನಂದು ಅನ್ನತಕ್ಕಂಥ ಕಪ್ಪಿ ನಮ್ಮ ನಿಮ್ಮೊಳಗೆ ಎಲ್ಲಿ ತನ ಹೊರಗೆ ತೆಗೆದು ಹೋಗೋದಿಲ್ಲ. ಅಲ್ಲಿ ತನ ಸಭಾದಾಗ ನಿಂತ ಜ್ಞಾನ ಹೇಳಕ್ಕೆ ನಾವು ಪಾತ್ರತೆ ದೇವ್ರಿ ಅಲ್ಲ. ಹೌದು ಹೌದು ಅಲ್ಲ. ಇದು ನನ್ನ ವಾದ ಅದ. ಹೌದು ಖರೆ ಅದು ಸುಳ್ಳುದು ಖರೆ ಬರೇ ಮಾಡಿ ಟಪ್ಪಿಗೆ ಹಾಕಿ ಮಂದಿಗೆ ಹೋಗೋದು ಬೇಡ. ಹೌದು ಬಂದ್ರೆ ಬರ್ತದಂತ ಹೇಳೋದು ಬರ್ಲಿಕ್ಕೆ ಬರಲ್ಲ ಅಂತ ಹೇಳೋದು. ಏನಾದ್ರಾಗ ತೊಂದರೆ ಐತಿ? ನಮ್ಕ ಶತಪಟ್ಟಿಲೆ ಮಂದಿ ಜಗತ್ತದೊಳಗೆ ಶಾಣೆ ಅದಾರ. ಹೌದು ಅದಾರಿಲ್ಲ ಅದಾರ. ಸತ್ಯಪ್ಪ ಮಾಸ್ತರ್ ನೀವು ಏನು ಜರ್ ಸಂಧಿ ಕುದುರೆ ಸತ್ತದ ನಾ ಹೊತ್ತು ಮುಣಗಿಸ್ತಾನೆ ಏಕಾಟ್ ಹೇಳಂದ್ರೆ ಹೇಳ್ತಾ. ಹೌದು ನಮ್ಮ ಕುದುರೆ ಸತ್ತದು ನೀವು ಡಾಕ್ಟರ್ ಇದ್ರಿ ಬರೋನಾಟ ಕಲ್ತಾರ ನೋಡ್ರಿ. ಪೈಲ ಫಳೆಗೆ ನಿನ್ನ ಫಳಿ ಬಿತ್ತಪ್ಪ. ಯಾವತ್ತಂದ್ರೆ ನಾನು ಹರ್ಕೊಂಡು ಹೋಯ್ತು ಆ ಕಡೆ. ಎಲ್ಲಿ ಹೋಗ್ಯದ? ಇಶೈ ತನ್ನವ್ ನಾ. ಹೌದು ಇಶೈ ಹುಟ್ಟಿಸ್ದವ ನಾ. ಹಾ ನನಗೆ ಗೊತ್ತಿಲ್ಲತ್ತ ನೀವು ತೀರಿ ಅಂದ್ರೆ ಎಷ್ಟು ಶಾಣ್ಯರಪ್ಪ ನೀವು. ಹಂಗಲ್ಲದು. ಹೌದು ನೇಮ ಅದ. ವ್ರತ ಅಂದ್ರೆ ನೇಮ. ಸಂಸ್ಕೃತ ಡಿಕ್ಷನರಿ ಇದ್ರ ತೆಗೆದು ನೋಡ್ರಿ ನಿಮಗೆ ಗೊತ್ತಾಗ್ತದ. ಹೌದು ಹೌದು ನಾ ಬರಾಕರಿ ಎಲ್ಲ ಟ್ರಿಬಲ್ ಪಟ್ಟಿ ಚಾಳಿಸಿರ್ತೀನ. ಹೌದು ಅವಾಗ ವಿಷಯ ಹೊರಗೆ ಬಿಡ್ತೀನಿ. ಹಂಗೆ ಬಿಡುದಿಲ್ಲ ಸತ್ಯಪ್ಪ ಮಾಸ್ತರ. ಹೌದು ಹೌದು ನಾವೇನು ಕೇಳಿದೆವು ಅದು ತಕ್ಕಂತೆ ಹೇಳಿಲ್ಲ ನೀ. ಅಷ್ಟು ನಿನಗೆ ಬಿಡಿಸ್ಲಿಕ್ಕೆ ಬರಲ್ದಲ್ಲ. ನೀನು ನನಗೆ ಹಿಡಿಬೇಕಾಗಿತ್ತಂದ್ರೆ ನಿನಗೆ ಫಸ್ಟಿನ ಸಂಧಿಗೆ ಚಾನ್ಸ್ ಇತ್ತು. ಅದು ಬಿಟ್ಟು ದಾಟಿ ಮುಂದೆ ಬಂದಿತ್ತಮ್ಮ. ಹೆಂಗೆ ಹಿಡಿಯವ್ ನೀ? ಹೌದು ಅಕಸ್ಮಾತ್ ನನ್ನ ಕೈಯಾಗ ಪತಿವರ್ತ ಸಿಕ್ಕಿರಂದ್ರೆ ನಿಮ್ಮ ಈ ಕಡೆ ಇತ್ತು ನೀವು. ಹೌದು ಹೌದು ಮೊದಲು ಏನು ಚಾನ್ಸ್ ಇತ್ತು ಅದು ಹೇಳೇ ಬಿಡ್ತಾವ್ರಿಗೆ. ಹೌದು ಹೇಳೇ ಬಿಡ್ಬೇಕಲ್ಲ. ಪತಿವತ್ತ ಧರ್ಮದಿಂದ ಅತ್ರಿ ಋಷಿ ಅನುಸಯ್ಯ ಬ್ರಹ್ಮ ವಿಷ್ಣು ಮಹಾದೇವಗಳಿಗೆ ಕೂಸುಗಳು ಮಾಡಿ ತೋಟ್ಲಾಗ ಹಾಕ್ಯಾಳ ಸೃಷ್ಟಿಕರ್ತ್ಯಾರಿಗೆ. ಹನುಮಂತ ಮಾಸ್ತರ್ ನಿನ್ನ ಪಾವರ್ ಇದ್ರೆ ಅತಿವರ್ತಿಯಲ್ಲಿ ಯಾರು ಮಾಡ್ಯಾರ ಹೇಳತ್ ಹಿಂಗೆ ನೀ ಅಡ್ಡ ಬರಬೇಕಾಗಿತ್ತು. ಆ ಬುದ್ಧಿ ನಿನ್ನಲ್ಲಿ ಇಲ್ಲಲ್ಲ. ಏನು ಮಾಡೋಣ? ಇರ್ತೋರಿ ಬರ್ಬೇಕಲ್ಲ. ಇರ್ಲಿ. ತೋಳ್ನಲ್ರಿ